ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಪಿಗ್ ಮಿಲಿಯನ್ ಅಂತ ಏನು ಕಾದಂಬರಿ ಇದೆ ಇದರ ಮೇಲೆ ಕೇಳುವಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ಕುರಿತು ಚರ್ಚೆ ಮಾಡೋಣ. ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಪ್ರಶ್ನೆ ಇರುತ್ತೆ, ಆದರೆ ಒಂದೊಂದು ಅಂಕದ A B 2 ಪ್ರಶ್ನೆಗಳನ್ನ ಒಂದು ಸೆಟ್ ಆಗಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಆದ್ದರಿಂದ 1 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. 2 ಪ್ರಶ್ನೆಗಳು ಕೂಡಿ ಒಂದು ಪ್ರಶ್ನೆಯಾಗಿ ಅಲ್ಲಿ ಉತ್ತರ ಕ್ವಶನನ್ನು ಕೊಟ್ಟಿರ್ತಾರೆ. 2 ಅಂಕದ ಪ್ರಶ್ನೋತ್ತರಗಳನ್ನ ನೀವು ಉತ್ತರ ಬರೆಯೋದು 4 ಮೆಥಡ್ನಲ್ಲಿದೆ. ಸೊ ಅಂದರೆ 4 ರೀತಿಯಾದ ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ನಾವು 2 ಮಾರ್ಕ್ಸ್ನ ನಾವು 4 ವಿಡಿಯೋದಲ್ಲಿ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ 4 ವಿಡಿಯೋನ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಅದನ್ನು ಅರ್ಥ ಮಾಡಿಸೋದಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಈ ವಿಡಿಯೋ ಎಂಡ್ನಲ್ಲಿ ಶಾರ್ಟ್ಕಟ್ಟಾಗಿ ಇವುಗಳನ್ನ ಹೇಗೆ ನೆನಪಿಟ್ಕೋಬೇಕು ಅನ್ನೋ ಮೆಥಡ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಆದ್ದರಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕನ್ನು ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ ತೊಗೊಳ್ಳಿ. ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಕಂಪ್ಲೀಟ್ ವಿಷಯದ ವಿವರಣೆಯನ್ನು ಕೊಡ್ತೀವಿ ಮತ್ತು ಎಕ್ಸಾಮ್ಗೆ ಬೀಳುವಂಥ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ಕೊಡ್ತೀವಿ. ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಇದೆ. ಸೊ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಸೊ ಮೊದಲಿಗೆ 2 ಮಾರ್ಕ್ಸ್ನ ಮೊದಲನೇ ಮೆಥಡ್ ಹೂ. ಪ್ರಶ್ನೆ ಪತ್ರಿಕೆಯಲ್ಲಿ ಹೂ ಯಾರು ಅನ್ನೋ ಪ್ರಶ್ನೆಗಳೇ ಒಂದು 7 ರಿಂದ 8 ಪ್ರಶ್ನೆಗಳಿರುತ್ತೆ. ಸೊ ಆದ್ದರಿಂದ ಹೂ ಅನ್ನೋ ಏನು ಟಾಪಿಕ್ ಇದೆ ಇದು ಭಾಳ ಇಂಪಾರ್ಟೆಂಟು. ಸೊ ಹೆಚ್ಚು ಕ್ವಶನ್ಸ್ ಇದ್ರ ಮೇಲೇ ಬರುತ್ತೆ ಹೂ. ಸೊ ಮೊದಲನೇ ಪ್ರಶ್ನೆ, ಹೂ ಈಸ್ ದ ಫ್ಲವರ್ ಗರ್ಲ್ ದ್ಯಾಟ್ ಫ್ರೆಡ್ಡಿ ಕೊಲೈಡ್ಸ್ ವಿತ್. ಸೊ ಫ್ರೆಡ್ಡಿ ಯಾರಿಗೆ ಡಿಕ್ಕಿ ಹೊಡಿತಾನಲ್ಲ ಆ ಫ್ಲವರ್ ಗರ್ಲ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನೀವು ನೆನಪಿಟ್ಕೋಬೇಕಾಗಿರೋದು ಅಂಡರ್ಲೈನ್ ಮಾಡಿರೋಂಥ ಈ ಶಬ್ದನ. ಈ ಕ್ವಶನ್ ಪೂರ್ವವಾಗಿ ನೀವು ನೆನಪಿಟ್ಕೋಬೇಡಿ, ಯಾಕಂದರೆ ಪ್ರಶ್ನೆಯನ್ನು ತಿರ್ಗಾ ಮುರುಗಾ ಮಾಡಿ ಅವರು ಡಿಫ್ರೆಂಟಾಗಿ ತೆಗೆದಾಗ ನಿಮಗೆ ಇದೇ ಉತ್ತರ ಅಂತ ಗೊತ್ತಿದ್ದರೂ ಪ್ರಶ್ನೆ ಕಂಡು ಹಿಡಿಯೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಈ ವರ್ಡ್ ನೆನಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡಿರೋಂಥ ವರ್ಡ್ ಫ್ಲವರ್ ಗರ್ಲ್. ಫ್ಲವರ್ ಗರ್ಲ್ ಅಂತ 1 ಮಾರ್ಕ್ಸಿನ ಕ್ವಶನಲ್ಲಿ ಇತ್ತಂದರೆ ಅದಕ್ಕೆ ಉತ್ತರ ನೀವು ಎಲಿಜಾ ಡೂ ಲಿಟಲ್ ಅಂತ ಬರೀಬೇಕು. ಫ್ಲವರ್ ಗರ್ಲ್ ಅನ್ನೋ ಶಬ್ದ ಕ್ವಶನಲ್ಲಿ ಸಿಕ್ಕರೆ ಎಲಿಜಾ ಡೂ ಲಿಟಲ್. ಎರಡನೇ ಪ್ರಶ್ನೆ, ಹೂ ಈಸ್ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್ ಫ್ರೆಂಡ್ ಆ್ಯಂಡ್ ಫೆಲೋ ಲಿಂಗ್ವಿಸ್ಟ್. ಸೊ ಪ್ರೊಫೆಸರ್ ಹೆನ್ರಿ ಅವರ ಫ್ರೆಂಡ್ ಯಾರು, ಲಿಂಗ್ವಿಸ್ಟ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಫ್ರೆಂಡ್ ಅನ್ನೋ ಶಬ್ದವನ್ನು ನೆನ್ಪಿಟ್ಕೊಳ್ಳಿ, ಲಿಂಗ್ವಿಸ್ಟ್ ಅನ್ನೋ ಶಬ್ದವನ್ನು ನೆನ್ಪಿಟ್ಕೊಳ್ಳಿ. ಸೊ ಫ್ರೆಂಡ್ ಯಾರಂದರೆ ಕೊಲೋನಲ್ ಪಿಕರಿಂಗ್. ಸೊ ಕರ್ನಲ್ ಪಿಕರಿಂಗ್ ಏನಿದ್ದಾನೆ ಇವನು ಹೆನ್ರಿ ಅವರ ಫ್ರೆಂಡ್. ಹೂ ಸ್ಕೋಲ್ಡ್ಸ್ ಹಿಗ್ಗಿನ್ಸ್ ಆ್ಯಂಡ್ ಪಿಕರಿಂಗ್ ಫಾರ್ ಬೀಯಿಂಗ್ ಇನ್ ಕನ್ಸಿಡರ್ ಆಫ್ ಎಲಿಜಾ. ಸೊ ಸ್ಕೋಲ್ಡ್ಸ್ ಅಂದರೆ ಬೈಯೋದು. ಸೊ ಹಿಗ್ಗಿನ್ಸನ್ನ ಮತ್ತು ಪಿಕರಿಂಗ್ನ ಎಲಿಜಾನ ಸರಿಯಾಗಿ ನಡೆಸ್ಕೊಳ್ಳಾರ್ದಕ್ಕೆ, ಅವಳಿಗೆ ರೆಸ್ಪೆಕ್ಟ್ ಕೊಡಲಾರ್ದಕ್ಕೆ ಯಾರು ಬೈತಾರೆ. ಸೊ ಬೈಯೋದು ಶಬ್ದ ಸ್ಕೋಲ್ಡ್ಸ್ ಅನ್ನೋ ಪದವನ್ನು ನೆನಪಿಟ್ಕೊಳ್ಳಿ. ಸ್ಕೋಲ್ಡ್ಸ್ ಅನ್ನೋ ಪದ ಬಂದಾಗೆಲ್ಲ ಅವಳ ತಾಯಿ ಹೆನ್ರಿಗೆ ಬೈತಿರ್ತಾಳೆ. ಸೊ ಹಿಗ್ಗಿನ್ಸ್ ಮದರ್ ಮಿಸಸ್ ಹಿಗ್ಗಿನ್ಸ್, ಹೆಸರು ಕೊಟ್ಟಿಲ್ಲ ಅವಳದು ಲೇಖನದಲ್ಲಿ ಅಂದರೆ ಪಾಠದಲ್ಲಿ, ಆದ್ದರಿಂದ ಮಿಸಸ್ ಹಿಗ್ಗಿನ್ಸ್ ಶ್ರೀಮತಿ ಹಿಗ್ಗಿನ್ಸ್ ಅಂತ ನೆನಪಿಟ್ಕೊಳ್ಳಿ. 4ನೇ ಪ್ರಶ್ನೆ, ಹೂ ಡಸ್ ಎಲಿಜಾ ಕ್ರೆಡಿಟ್ ಫಾರ್ ಟೀಚಿಂಗ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಸೆಲ್ಫ್ ರೆಸ್ಪೆಕ್ಟ್ನ ಅವಳಿಗೆ ಕಲಿಸಿದ್ದಕ್ಕೆ ಯಾರಿಗೆ ಧನ್ಯವಾದವನ್ನು ತಿಳಿಸ್ತಾಳೆ, ಕ್ರೆಡಿಟ್ ಯಾರಿಗೆ ಅದರದ ಶಬಾಷ್ಗಿರಿಯನ್ನು ಕೊಡ್ತಾಳೆ. ಕೊಲೋನಲ್ ಪಿಕ್ರಿಂಗ್, ಧನ್ಯವಾದ ಕೊಲೋನಲ್ ಪಿಕ್ರಿಂಗಿಗೆ ಕೊಡ್ತಾಳೆ. ಕ್ರೆಡಿಟ್ ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ. ಕ್ರೆಡಿಟ್ ಅನ್ನೋ ವರ್ಡ್ ಬಂದರೆ ಕ್ವಶನಲ್ಲಿ ಫಿಕ್ಸ್ ಅದಕ್ಕೆ ಆನ್ಸರ್ ಕೊಲೋನಲ್ ಪಿಕ್ರಿಂಗ್ ಬರೀಬೇಕು. ಹೂ ಡಸ್ ಎಲಿಜಾ ಡಿಸೈಡ್ ಟು ಮ್ಯಾರಿ. ಮ್ಯಾರಿ ಅನ್ನೋ ಶಬ್ದ ಬಂದರೆ ಮದುವೆ. ಸೊ ಯಾರನ್ನು ಎಲಿಜಾ ಮದುವೆ ಆಗೋದನ್ನ ಡಿಸಿಷನ್ ತೊಗೊಂಡಿರ್ತಾಳೆ, ಫ್ರೆಡ್ಡಿನ. 6ನೇ ಪ್ರಶ್ನೆ, ಹೂ ಈಸ್ ರೈಟರ್ ಆಫ್ ದ ಪ್ಲೇ ಪಿಗ್ ಮಿಲಿಯನ್. ರೈಟರ್ ಅನ್ನೋ ಶಬ್ದ ಬಂದರೆ ಬರೆದವ್ರು ಯಾರು ಅಂತ ಪ್ರಶ್ನೆ. ಸೊ ಪಿಗ್ ಮಿಲಿಯನ್ ಸ್ಟೋರಿನ ಬರೆದವರು ಜಾರ್ಜ್ ಬರ್ನಾರ್ಡ್ ಶಾ. 7ನೇ ಪ್ರಶ್ನೆ, ಹೂ ಈಸ್ ದ ಪ್ರೊಟಾಗೋನಿಸ್ಟ್ ಆಫ್ ದ ಪ್ಲೇ. ಸೊ ಪ್ರೊಟಾಗೋನಿಸ್ಟ್ ಅಂದರೆ ಮುಖ್ಯ ಪಾತ್ರಧಾರಿ. ಈ ನಾಟಕದ ಮುಖ್ಯ ಪಾತ್ರಧಾರಿ ಯಾರು, ಎಲಿಜಾ ಡೂ ಲಿಟಲ್. ಸೊ ಪ್ರೊಟಾಗೋನಿಸ್ಟ್ ಅಂತ ಬಂದಾಗೆಲ್ಲರೂ ಹೆಚ್ಚು ಪ್ರೊಫೆಸರ್ ಹೆನ್ರಿ ಹೆಸರನ್ನು ಬರೆಯೋದೇ ಹೆಚ್ಚು, ಆದರೆ ಇದರಲ್ಲಿ ನೆನಪಿಟ್ಟುಕೊಳ್ಳಿ ಎಲಿಜಾ ಡೂ ಲಿಟಲ್. ಪ್ರೊಟಾಗೋನಿಸ್ಟ್ ಅಂದರೆ ಆ ಶಬ್ದ ಬಂದರೆ ಪ್ರಶ್ನೆಯಲ್ಲಿ ಎಲಿಜಾ ಡೂ ಲಿಟಲ್. ಹೂ ಡಸ್ ಫ್ರೆಡ್ಡಿ ಕೊಲ್ಯೂಷನ್ ಇಂಟು. ಸೊ ಫ್ರೆಡ್ಡಿ ಕೊಲ್ಯೂಷನ್ ಇಂಟು ಅಂತ ಪ್ರಶ್ನೆ ಬಂದರೆ ಫ್ಲವರ್ ಗರ್ಲ್ ಅಂದರೆ ಅದೇ ಮೊದಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ಲ, ಡಿಕ್ಕಿ ಹೊಡೆಯೋದಕ್ಕೆ ಬೇರೆ ಬೇರೆ ಪದಗಳಿವೆ ಅಷ್ಟೇ. ಹೂ ಈಸ್ ನೋಟ್ ಟೇಕರ್ ಇನ್ ದ ಪ್ಲೇ. ಸೊ ಈ ನಾಟಕದಲ್ಲಿ ನೋಟ್ ಟೇಕರ್ ಅಂತ ಯಾರಿಗೆ ಕರೆದಿದ್ದಾರೆ, ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್. ಯಾಕಂದರೆ ಅವನು ಎಲ್ಲರ ಮಾತುಗಳನ್ನ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ, ನೋಟ್ ಮಾಡ್ಕೋತಾ ಇರ್ತಾನೆ. ನೋಟ್ ಟೇಕರ್ ಹೆನ್ರಿ ಹಿಗ್ಗಿನ್ಸ್. ನೋಟ್ ಟೇಕರ್ ಅನ್ನೋ ಪದ ಬಂದರೆ ಹೆನ್ರಿ ಹಿಗ್ಗಿನ್ಸ್. ಹೂ ಈಸ್ ಬೈ ಸ್ಟ್ಯಾಂಡರ್ ಇನ್ ದ ಪ್ಲೇ. ಸೊ ಫಸ್ಟ್ ಆ್ಯಕ್ಟ್ನಲ್ಲಿ ಮೊದಲನೇ ದೃಶ್ಯದಲ್ಲಿ ಸೊ ಕೊಲೋನಲ್ನ ಹೆಸರನ್ನು ಅವರು ಕೊಲೋನಲ್ ಅಂತ ತೊಗೊಂಡಿಲ್ಲ, ಬದಲಾಗಿ ಬಾಯ್ ಸ್ಟ್ಯಾಂಡರ್ ಅನ್ನೋ ಪದವನ್ನು ಬಳಸಿದ್ದಾರೆ. ಸೊ ಯಾರನ್ನು ಬಾಯ್ ಸ್ಟ್ಯಾಂಡರ್ ಎಂದು ನಾಟಕದಲ್ಲಿ ಕರೆಯಲಾಗಿದೆ, ಕೊಲೋನಲ್ ಪಿಕ್ರಿಂಗನ್ನು ಬಾಯ್ ಸ್ಟ್ಯಾಂಡರ್ ಅಂತ ಕರೆಯಲಾಗಿದೆ. ಹೂ ಈಸ್ ಫೋನೆಟಿಕ್ಸ್ ಇನ್ ದ ಲೆಸನ್. ಸೊ ಅಂದರೆ ಧ್ವನಿಶಾಸ್ತ್ರಜ್ಞ ಯಾರು, ಧ್ವನಿಶಾಸ್ತ್ರಜ್ಞ ಯಾರಂದರೆ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್.
ಫೋನೋಟಿಕ್ಸ್ ಅಂತ ಬಂದರೆ ಹೆನ್ರಿ ಹಿಗ್ಗಿನ್ಸ್. ಹೂ ಆರ್ ವೇಟಿಂಗ್ ಫಾರ್ ಟ್ಯಾಕ್ಸಿ ಆ್ಯಟ್ ಸೇಂಟ್ ಪೌಲ್ ಚರ್ಚ್. ಯಾರ್ಯಾರು ಸೇಂಟ್ ಪೌಲ್ ಚರ್ಚ್ನಲ್ಲಿ ಟ್ಯಾಕ್ಸಿಗಾಗಿ ಕಾಯಕತ್ತಿದ್ರು. ಸೊ ವೇಟಿಂಗ್ ಫಾರ್ ಟ್ಯಾಕ್ಸಿ ಅಂತ ಬಂದರೆ ಯಾರ ಹೆಸರು ಬರಬೇಕು? ಮಿಸ್ಸಸ್ ಆನ್ಸ್ಫೋರ್ಡ್ ಹಿಲ್ ಆ್ಯಂಡ್ ಹರ್ ಡಾಟರ್ ಕ್ಲಾರಾ. ಕ್ಲಾರಾ ಮತ್ತು ಆನ್ಸ್ಫೋರ್ಡ್ ಹಿಲ್ಲು ಟ್ಯಾಕ್ಸಿಗಾಗಿ ಕಾಯಕತ್ತಿದ್ರು. ಟ್ಯಾಕ್ಸಿ ತರೋದಕ್ಕೆ ಫ್ರೆಡ್ಡಿ ಹೋಗಿರ್ತಾನೆ, ಅವನ ಹೆಸರನ್ನು ನೀವು ಬರೀಬಾರ್ದು. ಹೂ ಈಸ್ ಹಿಗ್ಗಿನ್ಸ್ ಹೌಸ್ ಕೀಪರ್. ಸೊ ಈ ಪ್ರೊಫೆಸರ್ ಹಿಗ್ಗಿನ್ಸ್ ಏನಿದ್ದಾನೆ ಅವನ ಮನೆಯ ಕೆಲಸದವಳು ಯಾರು? ಮಿಸ್ಸಸ್ ಪಿಯರ್ಸ್, ಶ್ರೀಮತಿ ಪಿಯರ್ಸ್. ಹೂ ಈಸ್ ಡಸ್ಟ್ಮನ್ ಇನ್ ದ ಪ್ಲೇ. ಸೊ ಡಸ್ಟ್ಮನ್ ಅಂತ ಈ ನಾಟಕದಲ್ಲಿ ಯಾರನ್ನು ಕರೆಯಲಾಗಿದೆ? ಡಸ್ಟ್ಮನ್. ಸೊ ಕಸವನ್ನು ಎತ್ತುವಂಥ ವ್ಯಕ್ತಿ ಯಾರು? ಆಲ್ಫರ್ಡ್ ಡೂ ಲಿಟಲ್. ಇವನು ಎಲಿಜಾನ್ ತಂದೆ. ಹೂ ಆರ್ ದ ಗೆಸ್ಟ್ ಕಮ್ಮಿಂಗ್ ಟು ಮಿಸಸ್ ಹಿಗ್ಗಿನ್ಸ್ ಹೌಸ್ ಟು ಮೀಟ್. ಸೊ ಒಂದು ಮೀಟಿಂಗ್ ಇರುತ್ತೆ ಹಿಗ್ಗಿನ್ಸ್ ಮನೆಯಲ್ಲಿ. ಸೊ ಅದಕ್ಕೆ ಯಾರ್ಯಾರು ಗೆಸ್ಟ್ಗಳು ಬರೋರು ಇರ್ತಾರೆ? ಮಿಸಸ್ ಆನ್ಸ್ಫೋರ್ಡ್ ಹಿಲ್, ಡಾಟರ್ ಕ್ಲಾರಾ, ಸನ್ ಫ್ರೆಡ್ಡಿ. ಹೂ ಈಸ್ ಡಾಟರ್ ಆಫ್ ಮಿಸಸ್ ಆನ್ಸ್ಫೋರ್ಡ್ ಹಿಲ್. ಆನ್ಸ್ಫೋರ್ಡ್ ಹಿಲ್ನ ಮಗಳು ಯಾರು? ಮಗಳು ಕ್ಲಾರಾ. ಹೂ ಈಸ್ ಸನ್ ಆಫ್ ಮಿಸಸ್ ಆನ್ಸ್ಫೋರ್ಡ್ ಹಿಲ್. ಆನ್ಸ್ಫೋರ್ಡ್ ಹಿಲ್ನ ಮಗ ಯಾರು? ಸನ್ ಅನ್ನೋ ಶಬ್ದ ಬಂದರೆ ಫ್ರೆಡ್ಡಿ, ಡಾಟರ್ ಅನ್ನೋ ಶಬ್ದ ಬಂದರೆ ಕ್ಲಾರಾ. ಹೂ ಈಸ್ ದ ಫಾದರ್ ಆಫ್ ಎಲಿಜಾ ಡೂ ಲಿಟಲ್. ಸೊ ತಂದೆ ಯಾರು ಎಲಿಜಾ ಡೂ ಲಿಟಲ್ದು? ಆಲ್ಫರ್ಡ್ ಡೂ ಲಿಟಲ್. ಹೂ ಈಸ್ ಮಿಲೇನಿಯರ್ ಇನ್ ದ ಸ್ಟೋರಿ ಆರ್ ಟು ಹೂಮ್ ಹಿಗ್ಗಿನ್ಸ್ ರೋಟ್ ಲೆಟರ್. ಸೊ ಎರಡು ಶಬ್ದ ನೆನ್ಪಿಟ್ಕೋಬೇಕು ನೀವು. ಒಂದು ಮಿಲೇನಿಯರ್ ಅನ್ನೋ ಪದ, ಎರಡನೇದು ರೋಟ್ ಲೆಟರ್. ಸೊ ಪತ್ರವನ್ನು ಯಾರಿಗೆ ಬರೆದಿರ್ತಾನೆ ಹಿಗ್ಗಿನ್ಸ್, ಅಥವಾ ಮಿಲೇನಿಯರ್ ಅಂತ ಯಾರನ್ನು ಕರೆಯಲಾಗಿದೆ? ಎಜ್ರಾ ಡಿ ವೆನ್ನಾಫೆಲ್ಲರ್. ವಿಚ್ ಪ್ರೊಫೆಸರ್ ಡಸ್ ಎಲಿಜಾ ಡಿಸೈಡ್ ಟು ಜಾಯಿನ್ ಇನ್ ದ ಎಂಡ್. ಸೊ ಯಾರ ಪ್ರೊಫೆಸರ್ ಕಡೆ ತಾನು ಕೆಲಸಕ್ಕೆ ಸೇರುವುದಾಗಿ ಹೇಳ್ತಾಳೆ? ಸೊ ಪ್ರೊಫೆಸರ್ ನೇಪನ್. ನೆನ್ಪಿಟ್ಕೊಳ್ಳಿ, ಪ್ರೊಫೆಸರ್ ಅನ್ನೋ ಪದ ಬಂದರೆ ನೇಪನ್, ನಾಟ್ ಹಿಲ್. ಸೊ ಇವಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದನ್ನು ಶಾರ್ಟ್ಕಟ್ಟಾಗಿ ನೀವು ಹೆಂಗೆ ನೆನ್ಪಿಟ್ಕೋಬೇಕು ಅನ್ನೋದು ನೋಡೋಣ. ಹೂ ಅನ್ನೋ ಪ್ರಶ್ನೆಗಳು ಕೇಳಿದಾಗ ಮೊದಲೇದು ಫ್ಲವರ್ ಗರ್ಲ್ ಅಂತ ಕ್ವಶನ್ನಲ್ಲಿ ಶಬ್ದ ಇದ್ದರೆ ಅದರ ಉತ್ತರ ಎಲಿಜಾ ಡೂ ಲಿಟಲ್ಲೇ ಆಗಿರುತ್ತೆ. ಫ್ರೆಂಡ್ ಅಥವಾ ಲಿಂಗ್ವಿಸ್ಟ್ ಅನ್ನೋ ಪದ ಬಂದರೆ ಕೊಲೋನಲ್ ಪಿಕ್ರಿಂಗ್ ಆಗಿರುತ್ತೆ. ಸ್ಕೋಲ್ಡ್ಸ್ ಅಂತ ಬಂದರೆ ಬೈಯೋದು ಯಾರು ಅಂತ ಕೇಳಿದಂಗೆ ಹಿಗ್ಗಿನ್ಸ್ ಮದರ್ಸ್, ಮಿಸಸ್ ಹಿಗ್ಗಿನ್ಸ್ ಆಗಿರುತ್ತೆ. ಕ್ರೆಡಿಟ್ ಅನ್ನೋ ಶಬ್ದ ಬಂದರೆ ಕೊಲೋನಲ್ ಪಿಕ್ರಿಂಗ್ ಆನ್ಸರ್ ಆಗಿರುತ್ತೆ. ಮ್ಯಾರಿ ಅನ್ನೋ ಶಬ್ದ ಬಂದರೆ ಫ್ರೆಡ್ಡಿ ಆಗಿರುತ್ತೆ. ರೈಟರ್ ಅನ್ನೋ ಶಬ್ದ ಬಂದರೆ ಜಾರ್ಜ್ ಬರ್ನಾರ್ಡ್ ಶಾ, ಬರೆದವನ ಹೆಸರು ಕೇಳಿದಾಗೆ. ಪ್ರೊಟಾಗನಿಸ್ಟ್ ಅಂತ ಬಂದರೆ ಎಲಿಜಾ ಡೂ ಲಿಟಲ್. ಫ್ರೆಡ್ಡಿ ಕೊಲಿಸನ್ ವಿತ್ ಅಂತ ಬಂದರೆ ಸೊ ಫಾಲೋಯಿಂಗ್ ಫ್ಲವರ್ ಗರ್ಲ್, ಎಲಿಜಾ ಡೂ ಲಿಟಲ್ಗೆ ಅವನು ಡ್ಯಾಶ್ ಹೊಡಿತಾನೆ. ಫ್ರೆಡ್ಡಿ ಯಾರಿಗೆ ಡ್ಯಾಶ್ ಹೊಡೆದ ಅಂತ ಪ್ರಶ್ನೆ ಅದು. ನೋಟ್ ಟೇಕರ್ ಅಂತ ಕ್ವಶನಲ್ಲಿ ಬಂದರೆ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್ನ ಅದರಲ್ಲಿ ನೋಟ್ ಟೇಕರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಾಯ್ ಸ್ಟ್ಯಾಂಡರ್ ಅಂತ ಬಂದರೆ ಕೊಲೋನಲ್ ಪಿಕ್ರಿಂಗ್. ಫೋನೋಟಿಕ್ಸ್ ಅಂತ ಬಂದರೆ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್. ವೇಟಿಂಗ್ ಫಾರ್ ಟ್ಯಾಕ್ಸಿ ಅಂತ ಬಂದರೆ ಮಿಸಸ್ ಆನ್ಸ್ಫೋರ್ಡ್ ಹಿಲ್ ಆ್ಯಂಡ್ ಹರ್ ಡಾಟರ್ ಕ್ಲಾರಾ. ಹೌಸ್ ಕೀಪರ್ ಅಂತ ಬಂದರೆ ಮಿಸಸ್ ಪಿಯರ್ಸ್. ಡಸ್ಟ್ಮನ್ ಅಂತ ಬಂದರೆ ಆಲ್ಫರ್ಡ್ ಡೂ ಲಿಟಲ್. ಗೆಸ್ಟ್ ಕಮ್ಮಿಂಗ್ ಅಂತ ಬಂದರೆ ಮಿಸಸ್ ಆನ್ಸ್ಫೋರ್ಡ್ ಹಿಲ್, ಡಾಟರ್ ಕ್ಲಾರಾ, ಸನ್ ಫ್ರೆಡ್ಡಿ. ಡಾಟರ್ ಅಂತ ಶಬ್ದ ಬಂದಿದ್ದರೆ ಕ್ವಶನಲ್ಲಿ ಕ್ಲಾರಾ. ಸನ್ ಅನ್ನೋ ಶಬ್ದ ಕ್ವಶನಲ್ಲಿ ಬಂದಿದ್ದರೆ ಫ್ರೆಡ್ಡಿ. ಫಾದರ್ ಅನ್ನೋ ಶಬ್ದ ಬಂದಿದ್ದರೆ ಆಲ್ಫರ್ಡ್ ಡೂ ಲಿಟಲ್. ಮಿಲೇನಿಯರ್ ಅನ್ನೋ ಶಬ್ದ ಬಂದಿದ್ದರೆ ಎಜ್ರಾ ಡಿ ವೆನ್ನಾಫೆಲ್ಲರ್. ಪ್ರೊಫೆಸರ್ ಅನ್ನೋ ಶಬ್ದ ಬಂದಿದ್ದರೆ ಪ್ರೊಫೆಸರ್ ನೇಪನ್. ಈ 20 ಕ್ವಶನ್ಗಳನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ 8 ಪ್ರಶ್ನೆಗಳು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ 2ನೇ ಮೆಥಡ್ನ 2 ಮಾರ್ಕ್ಸ್ನ ಕ್ವಶನ್ನೊಂದಿಗೆ ಸಿಗೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ, ದಯವಿಟ್ಟು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಇದಕ್ಕಿಂತ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ಮತ್ತು ಇನ್ನೂ ಈಸಿಯಾಗಿರುವಂಥ ನೆನಪಿಡುವಂಥ ಮೆಥಡ್ಗಳನ್ನ ನಾವು ಶಾರ್ಟ್ಕಟ್ಟಾಗಿ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು.